ಹಾಯ್ ಫ್ರೆಂಡ್ಸ್, ಗುಡ್ ನೈಟ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗಲೇ 11 o'clock ಆಗಿದೆ. ಇಷ್ಟು ನೈಟಲ್ಲಿ ಎಲ್ಲಿ ಹೋಗ್ತಿದ್ದಾರಪ್ಪ ಅಂತ ಅಂದ್ಕೊಳೋದಾಯ್ತಂದರೆ, ನಾನು ಇವಾಗ ಎಮರ್ಜೆನ್ಸಿ ಕೆಲಸ ಆಯ್ತಿದ್ದರಿಂದ ಅನಂತಪುರ ಹೋಗೋ ಕೆಲಸ ಇತ್ತು. ಸೊ ಹಾಗಾಗಿ ಮನೆ ಬಿಟ್ಟಾಗೆ 11 ಗಂಟೆ ಆಯಿತು. ಸೊ ಎಮರ್ಜೆನ್ಸಿ ಹೋಗಬೇಕಿತ್ತು. ಏನಕ್ಕೆ ಏನು ಅಂದ್ಬಿಟ್ಟು ಮುಂದೊಂದು ದಿವಸ ಹೇಳ್ತೀನಿ. ಮನೆಯಿಂದ ಹೊರಟ್ವಿ. ರೀಚ್ ಆಗೋಷ್ಟರಾಗೆ ಬೆಳಗ್ಗೆ ಆಗೋಗಿತ್ತು ಅಂತಲೇ ಹೇಳ್ಬೋದು. ಹೋದ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಅವತ್ತು ಬೆಳಗ್ಗೆನೇ ಒಂದು 11 ಗಂಟೆಗೆಲ್ಲ ಅಲ್ಲಿ ಬಿಟ್ವಿ ಫ್ರೆಂಡ್ಸ್. ಅನಂತಪುರ ಆಂಧ್ರ ಸೈಡೆಲ್ಲ ಹೋಯ್ತಂದರೆ ತುಂಬಾ ಬಿಸಿಲು. ಕಾರಲ್ಲಿ ಕೂತು ಗ್ಲಾಸೆಲ್ಲ ಓಪನ್ ಮಾಡಿಕೊಂಡ್ರೂ ಬಿಸಿಲು ತಡೆಯೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಎಷ್ಟು ಬಿಸಿಲು ಅಂದರೆ ಹೇಳಲೇಬಾರ್ದು, ಅಷ್ಟು ಬಿಸಿಲಿರುತ್ತೆ. ನನಗಂತೂ ಯಾವಾಗ ನಮ್ಮ ಬ್ಯಾಂಗ್ಳೂರ್ಗೆ ಹೋಗ್ತೀನಪ್ಪ ಅಂತ ಅನಿಸುತ್ತೆ. ಎಲ್ಲರಿಗೂ ಮಳೆ ಯಾವಾಗ ಬರುತ್ತೆ ಅಂತ ಕನಸಲ್ಲೇ ಇದ್ದಾರೆ. ಇನ್ನು ಇವತ್ತು ಬರುತ್ತೆ, ನಾಳೆ ಬರುತ್ತೆ ಮಳೆ ಅಂತ. ನನಗೂ ಕೂಡ ಅದೇ ಜೋಶಲ್ಲಿ ಕಾಯ್ತಾ ಇದ್ದೀನಿ. ಇವತ್ತು ಮಳೆ ಬರ್ಬೋದು, ನಾಳೆ ಮಳೆ ಬರ್ಬೋದು ಅಂತ. ತುಂಬಾ ಬಿಸಿಲಿದೆ ಅನಂತಪುರ ಆಂಧ್ರ ಸೈಡ್ ಬಂದರೆ. ನೋಡಿ, ಬೆಟ್ಟ ಗಿಡ್ಡಗಳಲ್ಲಿ ಒಂದೇ ಒಂದು ಮರ ಕೂಡ ಕಾಣಲ್ಲ. ಎಲ್ಲ ಖಾಲಿ ಥರ ಕಾಣುತ್ತೆ. ಈ ಥರ ಆದರೆ ತುಂಬಾ ಕಷ್ಟ ಇದೆ. ಈಗಲೇ ಕುಡಿಯೋಕ್ಕೆ ನೀರಿಲ್ಲ ಅಂತ ಹಳ್ಳಿಗಳಲ್ಲೆಲ್ಲ ಒದ್ದಾಡ್ತಾರೆ. ಸೊ ಇದೇ ಥರ ಬಿಸಿಲು ಇನ್ನೊಂದು 2 ತಿಂಗಳು ಹೊಡಿತಂದರೆ ತುಂಬ ಜೀವನ ಕಷ್ಟ ಆಗೋಗ್ಬಿಡುತ್ತೆ. ನಮ್ಮೂರ ಸೈಡೆಲ್ಲ ಬಂತಂದರೆ ಕುಡಿಯೋಕ್ಕೂ ನೀರಿಲ್ಲ, ಹಸು ಕರುಗಳಿಗೂ ನೀರಿಲ್ಲ. ತುಂಬಾ ಬಾಧೆ ಬೀಳ್ತಾರೆ. ಎಲ್ಲಾದರೂ ತೋಟಗಳಲ್ಲಿ ಬಿಟ್ಟಿರೋ ಕಡೆ ಒಂದು ಸ್ವಲ್ಪ ಇಟ್ಕೊಂಡು ಬರೋ ಥರ ಆಗಿದೆ. ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಅವತ್ತೇ ಬಂದವು. ಇನ್ನು ನೆಕ್ಸ್ಟ್ ಡೇಗೆ ನಾನು ಅವತ್ತು ವೀಡಿಯೋ ಏನೂ ಮಾಡಿದ್ದಿಲ್ಲ. ಆಫ್ಟರ್ನೂನ್ ಒಂದು 1:30 ಆಗಿತ್ತು. ನಮ್ಮ ಬ್ಯಾಂಗ್ಳೂರಲ್ಲಿ ಮಳೆ ಬರೋ ಥರ ಆಗಿತ್ತು. ನನಗೆ ಈ ವೆದರ್ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಮನೇಲಿ ಆವತ್ತಿನ ದಿವಸನೇ ನಾನ್ ವೆಜ್ ಕೂಡ ಮಾಡಿದ್ದೆ. ಈಗ ಚೆನ್ನಾಗಿ ಮಳೆ ಬಂದು ಅದ್ರ ಜೊತೆಲಿ ನಾನ್ ವೆಜ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮನೆಲ್ಲ, ನನಗೆ ಗೊತ್ತಿಲ್ಲ ಮಳೆ ಬರುತ್ತೆ ಅಂತ, ಬಟ್ ನಾನ್ ವೆಜ್ ಕೂಡ ಮಾಡಿದ್ವು. ಮಳೆ ಬರ್ತಾಯಿತ್ತು. ನಮ್ಮನೆ ರೂಮ್ ವಿಂಡೋಲ್ಲಿ ಕೂತ್ಕೊಂಡ್ರೆ ಆಚೆ ಎಲ್ಲ ಕಾಣುತ್ತೆ ಮಳೆ ಬರೋದೆಲ್ಲ. ನಾನು ರೂಮ್ ವಿಂಡೋ ಹತ್ರ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡ್ಕೊತ ಮಳೆ ನೋಡ್ಕೊತ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಈ ಥರ ಮಳೆ ನೋಡಿ ಎಷ್ಟೊಂದು ದಿವಸಗಳೇ ಆಗೋಗ್ಬಿಟ್ಟಿತ್ತು. ರೋಡಲ್ಲಿ ಕುಣಿಯೋ ಥರ ಫೀಲ್ ಆಗ್ತಾಯಿತ್ತು. ತುಂಬಾ ಖುಷಿ ಆಗ್ತಿತ್ತು. ಮಧ್ಯಾಹ್ನ 1 ಗಂಟೆಗೆಲ್ಲ ಮೋಡ ಕವ್ಕೊಂಡಿರೋದಕ್ಕೆ ಈ ಥರ ಫೀಲ್ ಆಗ್ತಿದೆ. ಈ ಥರ ವೆದರ್ನ ನೋಡಿ ಹತ್ತತ್ರ ನಾನೊಂದು 6 ತಿಂಗಳೇ ಆಗೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. 6 ತಿಂಗಳು ಜಾಸ್ತಿ ಆಗಿತ್ತು. ನಮ್ಮ ಬ್ಯಾಂಗ್ಳೂರು ಜನ ಯಾವಾಗ ಮಳೆ ಬರುತ್ತೆ ಅಂತಲೇ ಕಾಯ್ತಾಯಿದ್ರು. ನಿಜವಾಗ್ಲೂ ಮೊನ್ನೆ ಮಳೆ ಬಂದಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಎಷ್ಟೊಂದು ಬಂತು ಮಳೆ ಅಂದರೆ ನಮ್ಮ ಮನೆ ಹತ್ರ ಅಂತೂ ತುಂಬಾ ಬಂತು. ನಾನು ಸ್ವಲ್ಪ ಹೊತ್ತು ಆಚೆ ಕೂಡ ಹೋಗಿ ನಿಂತಿದ್ದೆ, ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ವೆದರೆಲ್ಲ ಚೆನ್ನಾಗಿ ಅನ್ನಿಸ್ತಿತ್ತು ಅವತ್ತು ಸಂಜೆವರೆಗೂ. ಮತ್ತು ಅವತ್ತು ಸಂಜೆನೇ ಮತ್ತೆ ಧಗೆ ಸ್ಟಾರ್ಟ್ ಆಗೋಯಿತು. ಇನ್ನೊಂದು 2 ಸರ್ತಿ ಇದೇ ಥರ ಮಳೆ ಬಂದಿದ್ದರೆ ಸ್ವಲ್ಪ ಬಿಸಿಲಿನ ಆವಿ ಕಮ್ಮಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಅನಿಸುತ್ತೆ. ಮೊನ್ನೆ ಕಾದಿಂಚಿಗೆ ನೀರು ಹಾಕಿದ ಥರ ಆಗೋಯಿತು. ಈಗ ತುಂಬಾ ಸೆಕೆ ಹತ್ಕೊಂಡ್ಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ. ಫ್ರೆಂಡ್ಸ್, ಹಳ್ಳಿ ಜನಕ್ಕೆಲ್ಲ ನಮ್ಮ ಬೆಂಗಳೂರು ಏನಕ್ಕೆ ಇಷ್ಟ ಅಂತ ಅನ್ನೋದಾಯ್ತಂದರೆ, ನಮ್ಮ ಬ್ಯಾಂಗ್ಳೂರು ಜನ ತುಂಬ ಸ್ಮಾರ್ಟ್ ಜನ. ಅದ್ರ ಜೊತೆಯಲ್ಲಿ ಚಿಕ್ಕ ವಿಷಯಕ್ಕೆಲ್ಲ ತುಂಬಾ ಖುಷಿ ಪಡ್ತಾರೆ. ನೋಡಿ, ಇವತ್ತು ಮಳೆ ಬಂದಿದೆ. ಯಾರ ಫೋನಲ್ಲಿ ನೋಡಿ ಸ್ಟೇಟಸ್ ಅದೇ ಇರುತ್ತೆ, ನಮ್ಮೂರಲ್ಲಿ ಮೊದಲನೇ ಮಳೆ ಹಾಗೆ ಹೀಗೆ ಅಂತ ಎಲ್ಲ. ಅವ್ರು ಚಿಕ್ಕ ವಿಷಯನೂ ತುಂಬ ದೊಡ್ಡದಾಗಿ ಖುಷಿ ಪಡ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ, ಎಲ್ಲಿಂದ ಬಂದಿದ್ದ ಜನಕ್ಕೂ ನಮ್ಮ ಬೆಂಗಳೂರು ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನನಗೂ ಅಷ್ಟೇ. ನಾನು ಯಾವುದೇ ಊರಿಗೆ ಹೋದ್ರೂ ನಾನು ಬ್ಯಾಂಗ್ಳೂರಲ್ಲಿರೋ ಥರ ಫೀಲೇ ಸಿಗೋಲ್ಲ ನನಗೆ. ನಂಗೆ ಬ್ಯಾಂಗ್ಳೂರಲ್ಲಿ ನನಗೊಂಥರ ಗುಡ್ ಫೀಲ್ ಇರುತ್ತೆ. ನನಗೆ ಆಚೆ ಹೋಯ್ತಂದರೆ ವೆದರ್ ಸೆಟ್ ಆಗೋಲ್ಲ, ನೀರು ಸೆಟ್ ಆಗೋಲ್ಲ, ಇನ್ನೊಂದು ಮತ್ತೊಂದು ಏನೋ ಪ್ರಾಬ್ಲಮ್ ಇರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಆ ಥರ ಇರೋಲ್ಲ. ಇಲ್ಲಿ ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ ನಾವು. ಇಲ್ಲಿ ವೆದರ್ ಏನು ಆ ಥರ ರೂಢಾಗೇನಿರಲ್ಲ. ತುಂಬ ಬಿಸಿಲಿರಲ್ಲ, ತುಂಬ ಮಳೆಗಾಲದಲ್ಲಿ ಮಳೆ ಇರಲ್ಲ, ಚಳಿಗಾಲದಲ್ಲಿ ಚಳಿ ಇರಲ್ಲ. ಯಾವುದೇ ಜನ ಬಂತಂದ್ರೂ ನಮ್ಮ ಬ್ಯಾಂಗ್ಳೂರಲ್ಲಿ ಅಡ್ಜಸ್ಟ್ ಆಗಿ ಹೋಗ್ಬೋದು. ಎಲ್ಲಿಂದ ಬಂದವರು ಕೂಡ ಬ್ಯಾಂಗ್ಳೂರಲ್ಲಿ ಹೊಟ್ಟೆ ಹೊರಿಬೋದು ಅಂತ ಒಂದು ಮಾತು ಹೇಳ್ತಾರೆ ದೊಡ್ಡವರು. ಬಟ್ ಅದೇ ಥರ ಎಲ್ಲಿಂದ ಬಂದ ಜನ ಕೂಡ ಬ್ಯಾಂಗ್ಳೂರಲ್ಲಿ ಆರಾಮಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಯಾವುದೇ ಥರ ಇಲ್ಲಿ ಬಿಸಿಲಿನ ವಾತಾವರಣ ಇಲ್ಲ, ಅತಿ ಬಿಸಿಲಿರಲ್ಲ. ಮತ್ತು ಮಳೆಗಾಲ ಬಂತಂದರೆ ಅತಿ ಮಳೆ ಹುಯ್ಯಲ್ಲ.
ಸೊ ಎಲ್ಲದಕ್ಕೂ ನಮ್ಮ ಬ್ಯಾಂಗ್ಳೂರ್ ಅಡ್ಜಸ್ಟ್ ಆಗಿ ಬ್ಯಾಂಗ್ಳೂರಲ್ಲಿ ಇರ್ಬೋದು. ಸರ್ ಯೂಟ್ಯೂಬಲ್ಲಿ ಎಷ್ಟೆಷ್ಟು ದುಡಿಯೋರು ಇದ್ದಾರೆ ಗೊತ್ತಾ ಇವಾಗ? ನಾನು ಶೇಷನ್ಗೆ ಅದೇ ಹೇಳ್ತಿದ್ದೀನಿ ಅವಾಗೆಯಿಂದ. ನಾನು ಶೇಷನ್ಗೆ ಅವಾಗೆ ಅಂತ ಅದೇ ಹೇಳ್ತಾ ಇದ್ದೀನಿ, ಯಾಕೆ ನಾನು ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಫ್ರೆಂಡ್ಸ್. ಅವತ್ತಿನ ಸಂಜೆ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದರು. ಕುತ್ಕೊಂಡು ಮಾತಾಡ್ತಾ ಇವೆಲ್ಲರೂ ಕೂಡ ಹೇಳ್ತಾಯಿದ್ದು ಏನಕ್ಕೆ ಮತ್ತು ನನ್ನದು ಹಳೆ ಚಾನಲ್ ಇಂಪ್ರೂವ್ ಆದಂಗೆ ನನ್ನ ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಮಾಡ್ಕೋಬಾರ್ದು, ಯಾರೆಲ್ಲ ಎಷ್ಟೆಲ್ಲ ಪೇಮೆಂಟ್ಗಳು ತೊಗೊಳ್ತಾರೆ, ನಾನು ಯಾಕೆ ಸುಮ್ಮನೆ ಹಿಂಗೆ ಕುತ್ಕೊಳ್ಬೇಕು, ಏನಕ್ಕೆ ಬೇಕಾಬಿಟ್ಟು ವೀಡಿಯೋಸ್ಗಳು ಮಾಡಾಕಬೇಕು, ಇದನ್ನೇ ಮಾಡೋಣ ಬಿಡು ಅಂತ ಹೇಳಿ ಮಾತಾಡ್ತಾಯಿದ್ದು. ನಮ್ಮ ಮನೆಯವ್ರು ಬೈತಾಯಿದ್ರು, ನೀನು ಏನೇನು ಕೆಲಸ ಮಾಡ್ತೀಯೋ ಗೊತ್ತಿಲ್ಲ ನನಗೆ, ಇವಾಗಲೇ ಟೈಮೇ ಇಲ್ದಿರೋ ಅಷ್ಟು ಕೆಲಸಗಳಿದ್ದಾವೆ, ಸಮಸ್ಯೆ ಜೊತೆಗೆ ಮೀಡಿಯಾ ಫೀಲ್ಡು ಇದೆಲ್ಲದ್ರ ಜೊತೇಲಿ ಇವಾಗ ಯೂಟ್ಯೂಬ್ ಒಂದು ಮಾಡ್ಕೊತೀಯಾ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಫ್ರೀಯಾಗಿ ಕೂರಕ್ಕಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಫ್ರೆಂಡ್ಸ್. ನಾವು ಅಷ್ಟು ದೊಡ್ಡದಾಗಿ ಮಾಡೋದು ಬೇಡ, ಚಿಕ್ಕದಾಗಿ ಪುಟ್ ಹೆಜ್ಜೆ ಇಟ್ಕೊಂಡು ಹೋಗೋಣ ಅನ್ನೋದು ನನಗೊಂದು ಆಸೆ ಇದೆ. ಬಟ್ ಇವ್ರು ಏನು ಹೇಳ್ತಾರೆ ನೋಡಬೇಕು ಇವತ್ತು. ಫ್ರೆಂಡ್ಸ್ ಫೈನಲಿ ಅವರು ನನ್ನ ಯೂಟ್ಯೂಬ್ ಚಾನಲ್ಗೆ ಕ್ಯಾಮ್ರಾ ಎಲ್ಲ, ಆ್ಯಕ್ಚುಲಿ ನನ್ನ ಹತ್ರ ಎಲ್ಲ ಇದೆ ಯೂಟ್ಯೂಬ್ ಚಾನಲ್. ಲಾಸ್ಟ್ ಯೂಟ್ಯೂಬ್ ಚಾನಲ್ಗೆ ನಾನು ಎಲ್ಲನೂ ಬೈ ಮಾಡಿದ್ದೆ. ಸೊ ಹಾಗಾಗಿ ನನ್ನ ಹತ್ರ ಎಲ್ಲನೂ ಇದೆ. ವೀಡಿಯೋಸ್ ಮಾಡಲಿಕ್ಕಷ್ಟೇ ಬೇಕಿತ್ತು. ಅವರು ಒಪ್ಪಿಲ್ಲ, ಮಾಡಬೇಡ ಇವಾಗೆ ಬೇಡ, ಇನ್ನೊಂದು 6 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅಲ್ಲಿವರೆಗೂ ನಾನೇ ಆದಷ್ಟು ವೀಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ಗಳನ್ನ ಹಾಕ್ತೀನಿ. ಪ್ಲೀಸ್ ಶಾರ್ಟ್ಸ್ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಬೇರೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ನಾಳೆ ಕಿಚನ್ ಮೇಕವರ್ ವೀಡಿಯೋ ಮಾಡ್ತೀನಿ. ಸೊ ಕಿಚನ್ ಮೇಕವರ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಫ್ರೆಂಡ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊಗಯ ಇದ್ದಂಗೆ ಐತೆ.